ಬೆಂಗಳೂರಿನಲ್ಲಿ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ದಿವ್ಯಾ ಸುರೇಶ್ ಹಿಟ್ ಆ್ಯಂಡ್ ರನ್ ಮಾಡಿರ್ತಕ್ಕಂಥದ್ದು. ನಾವೀಗ ಅದೇ ಸ್ಥಳದಲ್ಲಿದ್ದೇವೆ. ಬೆಂಗಳೂರಿನ ಬ್ಯಾಟರಾಯನಪುರ ಪೊಲೀಸ್ ಠಾಣೆ ಹಿಂದಗಡೆ ಇರ್ತಕ್ಕಂಥ MM ರಸ್ತೆ ಏನಿದೆ, ಈ ರಸ್ತೆಯಲ್ಲಿ ಏನು ಅಕ್ಟೋಬರ್ 4ನೇ ತಾರೀಕು 1:30 ಸುಮಾರಿಗೆ ನಡೆದಿರ್ತಕ್ಕಂಥ ಘಟನೆ ಇದು. ಏನು ದಿವ್ಯಾ ಸುರೇಶು ಏರ್ಪೋರ್ಟ್ಗೆ ಹೋಗೋದಕ್ಕೆ ಈ ರಸ್ತೆಯಲ್ಲಿ ತಮ್ಮ ಕಿಯಾ ಕಾರ್ನಲ್ಲಿ ಬರ್ತಾ ಇರ್ತಾರೆ. ಅದೇ ಈ T ಜಂಕ್ಷನ್ ಏನಿದೆ, ಈ ಜಂಕ್ಷನ್ನಲ್ಲಿ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈ ಕಡೆಯಿಂದ ದೂರುದಾರ ಆಗಿರ್ತಕ್ಕಂಥ ಕಿರಣ್, ಅನುಷಾ ಮತ್ತು ಅನಿತಾ ಒಂದೇ ಬೈಕ್ನಲ್ಲಿ ಆಸ್ಪತ್ರೆಗೆ ಹೋಗೋದಕ್ಕೆ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅಪಘಾತ ಆಗಿರ್ತಕ್ಕಂಥದ್ದು. ಏಕಾಏಕಿ ಈ ಕಡೆಯಿಂದ ಬಂದಂಥ ದಿವ್ಯಾ ಸುರೇಶು ಆ ಬೈಕ್ಗೆ ಡಿಕ್ಕಿ ಹೊಡಿತಾರೆ. 3 ಜನನೂ ಸಹ ಬೀಳ್ತಾರೆ. ಅದರಲ್ಲಿ ಅನಿತಾ ಅವರ ಇವ್ರಿಗಿಬ್ಬರಿಗೆ ಸಣ್ಣ ಪುಟ್ಟ ಗಾಯ ಆದರೆ ಕಿರಣ್ ಮತ್ತು ಅನುಷಾಗೆ ಉಳಿದಂತೆ ಏನು ಜೊತೆಯಲ್ಲಿದ್ದಂಥ ಅನಿತಾ ಅವ್ರಿಗೆ ಮಂಡಿ ಚಿಪ್ಪು ಒಡೆದೋಗಿರ್ತಕ್ಕಂಥದ್ದು. ಕೂಡಲೇ ಅವರನ್ನು ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ನಂತರ ಅವರನ್ನು ಕರೆದುಕೊಂಡೋಗಿ BGS ಆಸ್ಪತ್ರೆಗೆ ದಾಖಲಿಸ್ತಾರೆ. ನಂತರ 3 ದಿನಗಳ ಬಳಿಕ ದೂರುದಾರ ಕಿರಣ್ ಬಂದು ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಪ್ರಕರಣ ದಾಖಲಿಸ್ಕೊಂಡಿರ್ತಕ್ಕಂಥ ಬ್ಯಾಟರಾಯನಪುರ ಪೊಲೀಸರು ಯಾವಾಗ ಪ್ರಕರಣ ದಾಖಲಾಗುತ್ತೆ ಎಲ್ಲ CCTVಗಳನ್ನು ಪರಿಶೀಲನೆ ಮಾಡ್ತಾರೆ. ಇಲ್ಲಿ ಇರ್ತಕ್ಕಂಥ CCTVಗಳೇನಿದೆ ಅದರಲ್ಲಿ ಯಾವ ಗಾಡಿ ಬಂದಿತ್ತು, ಯಾವ ಕಾರ್ ಬಂದಿತ್ತು ಅನ್ನೋದ್ರ ಬಗ್ಗೆನೂ ಸಹ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಾಗ ದಿವ್ಯಾ ಸುರೇಶ್ ಅವರ ಕಾರ್ ನಂಬರ್ ಪತ್ತೆ ಆಗುತ್ತೆ. ಹಾಗಾಗಿ ದಿವ್ಯಾ ಸುರೇಶ್ ಅವರನ್ನು ಕರೆಸಿ ವಿಚಾರಣೆ ನಡೆಸ್ತಾರೆ ಮತ್ತು ಅವರ ಹೇಳಿಕೆಯನ್ನು ದಾಖಲಿಸಿ ಅವರ ಕಾರನ್ನು ಸೀಸ್ ಮಾಡ್ತಾರೆ. ನಂತರ ಈ ಕಡೆ ಗಾಯಗೊಂಡಿದ್ದಂಥ ಅನಿತಾಗೆ BGS ಆಸ್ಪತ್ರೆಯಲ್ಲಿ ಆಪ್ರೇಷನ್ ಆಗಿರ್ತಕ್ಕಂಥದ್ದು. ಮಂಡಿ ಚಿಪ್ಪು ಒಡೆದೋಗಿ ಮೂಳೆ ಕಾಣ್ತಾ ಇರುತ್ತೆ ಅಂತೇಳಿ ದೂರುದಾರ ಕಿರಣ್ ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆಪ್ರೇಷನ್ ಆದ ನಂತರ ಇದುವರೆಗೂ ಸಹ ಏನು ಅಪಘಾತ ಆಗಿ ಹಿಟ್ ಆ್ಯಂಡ್ ರನ್ ಮಾಡಿ ಪರಾರಿಯಾಗಿದ್ದಂಥ ದಿವ್ಯಾ ಸುರೇಶು ಇದುವರೆಗೂ ಸಹ ಕರ್ಟಸಿಗಾದರೂ ಸಹ ಬಂದು ನಮ್ಮನ್ನು ಮೀಟ್ ಮಾಡಿಲ್ಲ, ಯೋಗಕ್ಷೇಮ ವಿಚಾರಿಸಿಲ್ಲ, ಹೇಗಿದ್ದಾರೆ ಅನಿತಾ, ಆಪ್ರೇಷನ್ ಆದ ನಂತರ ಕಾಲು ಏನಾಗಿದೆ ಅಂತ ಸಹ ವಿಚಾರಿಸಿಲ್ಲ ಅಂತೇಳಿ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಪ್ರಕರಣ ದಾಖಲಾಗಿದ್ದು ಬ್ಯಾಟರಾಯನಪುರ ಸಂಚಾರಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಹಿಟ್ ಆ್ಯಂಡ್ ರನ್ ಮಾಡಿ ಪರಾರಿಯಾಗಿರ್ತಕ್ಕಂಥ ದಿವ್ಯಾ ಸುರೇಶ್ ಗಾಡಿ ಪತ್ತೆ ಹಚ್ಚಿ ತರತಂದು ಅದನ್ನು ಸೀಸ್ ಮಾಡ್ತಾರೆ ಮತ್ತು ರಾತ್ರೋರಾತ್ರಿ 11 ಗಂಟೆ ಸುಮಾರಿಗೆ ಬಂದು ನಂತರ ಗಾಡಿಯನ್ನು ಸಹ ಬಿಡಿಸ್ಕೊಂಡು ಹೋಗಿರ್ತಕ್ಕಂಥದ್ದು. ದಿವ್ಯಾ ಸುರೇಶ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿರ್ತಕ್ಕಂಥದ್ದು. ಹಿಟ್ ಆ್ಯಂಡ್ ರನ್ ಮಾಡಿ ಯಾರಾದರೂ ಹಿಡ್ಕೊಂಡು ಗಲಾಟೆ ಆಗುತ್ತೆ ಅಂತೇಳಿ ನಾನು ಅಲ್ಲಿಂದ ಹೋಗ್ಬಿಟ್ಟೆ, ಹೈದ್ರಾಬಾದ್ಗೆ ಹೋಗಬೇಕಿತ್ತು, ಹೈದ್ರಾಬಾದ್ನಲ್ಲಿ ಶೂಟಿಂಗ್ ಇತ್ತು, ಹೀಗಾಗಿ ಹೋದೆ ಅಂತೇಳಿ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ದಿವ್ಯಾ ಸುರೇಶು ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಸದ್ಯ ಪ್ರಕರಣ ದಾಖಲಿಸ್ಕೊಂಡು ಸುಮಾರು 2 ಲಕ್ಷದವರೆಗೂ ಸಹ ಗಾಯಾಳುಗೆ ಚಿಕಿತ್ಸೆಗೆ ವೆಚ್ಚ ಆಗಿರ್ತಕ್ಕಂಥದ್ದು. ಇದುವರೆಗೂ ಸಹ ಕರ್ಟಸಿಗಾದರೂ ಸಹ ಬಂದು ಮಾತಾಡೋ ಪ್ರಯತ್ನವನ್ನು ಮಾಡಿಲ್ಲ ಅಂತೇಳಿ ದೂರುದಾರ ಕಿರಣ್ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ದೃಶ್ಯಗಳಲ್ಲೂ ಸಹ ನೋಡ್ಬೋದು. ಈ T ಜಂಕ್ಷನ್ ಏನಿದೆ, ಈ ಕಡೆಯಿಂದ ದಿವ್ಯಾ ಸುರೇಶ್ ಅತಿ ವೇಗ ಅಜಾಗರೂಕತೆಯಿಂದ ಚಾಲನೆ ಮಾಡಿ ಹಿಟ್ ಮಾಡಿದ್ದಾರೆ ಅಂತೇಳಿ FIRನಲ್ಲೂ ಸಹ ಬ್ಯಾಟರಾಯನಪುರ ಸಂಚಾರಿ ಪೊಲೀಸರು ದಾಖಲಿಸಿರ್ತಕ್ಕಂಥದ್ದು. ಸದ್ಯ ಪ್ರಕರಣ ದಾಖಲಿಸಿ ಈಗಾಗಲೇ ಗಾಡಿಯನ್ನು ಸೀಸ್ ಮಾಡಿದ್ರು. ನಂತರ ಈಗ ಪ್ರಕರಣವನ್ನು ತನಿಖೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.